ಸಾರಿ, ಅದು ಡಿಸ್ಟರ್ಬ್ ಆಯಿತು. ಸೊ ಏನಂದರೆ ಗ್ರಾಸ್ ವೆಯ್ಟ್ ಬಂದುಬಿಟ್ಟು 5 ಗ್ರಾಮ್ 680 ಮಿಲಿ ಇದೆ. ಅದರಲ್ಲಿ ಸ್ಟೋನ್ಸ್ನ ಲೆಸ್ ಮಾಡಿದ್ದಾನೆ. ಸ್ಟೋನ್ ವೆಯ್ಟ್ 1 ಗ್ರಾಮ್ 150 ಮಿಲಿ ಲೆಸ್ ಮಾಡಿಬಿಟ್ಟು 4 ಗ್ರಾಮ್ 530 ಮಿಲಿಗೆ 66,812 ರೂಪಾಯಿ ಆಯಿತು. ಸೊ ಇದಕ್ಕೆ ಬಂದ್ಬಿಟ್ಟು 84,568 ರೂಪಾಯಿ ಆಗಬೇಕಿತ್ತು. ಅದರಲ್ಲಿ ಇವರು ಡಿಸ್ಕೌಂಟ್ ಮಾಡಿ 70,000 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನಿದೆ 66,000ಕ್ಕೆ 3% ಜಿ ಎಸ್ ಟಿ ಮತ್ತು ಮೇಕಿಂಗ್ ಚಾರ್ಜ್ ಏನಿದೆ ಅದಕ್ಕೂ 3% ಅವ್ರ 5% ಜಿ ಎಸ್ ಟಿ ಬೀಳುತ್ತೆ. ಸೊ ಟೋಟಲ್ ನಿಮಗೆ ಓವರಾಲ್ ಜಿ ಎಸ್ ಟಿ ಬಂದ್ಬಿಟ್ಟು ಒಂದು 2,500 ರೂಪಾಯಿ ಜಿ ಎಸ್ ಟಿ ಇದೆ. ನಿಮಗೆ ಕಂಪ್ಲೀಟ್ಲಿ ಡಿಸ್ಕೌಂಟ್ ಬಂದ್ಬಿಟ್ಟು 17,000 ರೂಪಾಯಿ ನಿಮಗೆ ಡಿಸ್ಕೌಂಟಾಗಿ 70,069 ರೂಪೀಸ್ಗೆ ನಮಗೆ ಬಂದು ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಥರ ನಿಮಗೆ ವಿತ್ ಬಿಲ್ಲಿಂಗ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ನೀವು ಆರ್ಡರ್ಸ್ ಪ್ಲೇಸ್ ಮಾಡಬೇಕಾದ್ರೆ 1 or 2 ಟೈಮ್ ಅದರಲ್ಲಿ 0 ಮೇಕಿಂಗ್ ಚಾರ್ಜಸ್ ಇದೆ ಅಂತಂದು 0 ವಿ ಅಂತ ಕೊಟ್ಟಿರ್ತಾನೆ, ಅದನ್ನು ಚೆಕ್ ಮಾಡಿಬಿಟ್ಟೆ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಟಡ್ಸ್ ಏನಿದೆ ನೀವು ಹೊರಗಡೆ ಮಾಡಿಸ್ಬೇಕು ಅಂದರೆ ಏನಿಲ್ಲ ಅಂದ್ರೂ ನಿಮಗೆ ಕಡಿಮೆ ಅಂದ್ರೂ ಒಂದು ಇವ್ರು ಏನು ಹೇಳಿದಾರಲ್ಲ 87,000, ಇದಕ್ಕಿಂತ ನಿಮಗೆ ಇನ್ನೂ 4-5,000 ಜಾಸ್ತಿನೇ ಆಗ್ಬೋದು. ಬಟ್ ಫಿನಿಷಿಂಗ್ ಆಗಲಿ ಮತ್ತೊಂದಾಗಲಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಪ್ರತಿಯೊಂದು ಕೂಡ ಸಖತ್ತಾಗಿ ಬಂದಿದೆ ಡಿಸೈನ್ಸು. ಸೊ ನೋಡ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದ್ರದ್ದು ಒಂದು ವೆಬ್ಸೈಟ್ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಹಾಕಿರ್ತೀನಿ, ಅದರಲ್ಲೇ ನೀವು ಟ್ಯಾಗ್ ಮಾಡಿರ್ತೀನಿ. ಅಲ್ಲಿಂದ ನೀವು ಕಂಪ್ಲೀಟ್ಲಿ ನೀವು ಏನು ಮಾರ್ಕೆಟಲ್ಲಿ ಏನು ಆಫರ್ ಬರ್ತಾಯಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ. ಡಿ ಎಮ್ ಮಾಡಿದರೆ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ ಯಾವ ಥರ ನಾವು ಇದನ್ನು ಆರ್ಡರ್ ಪ್ಲೇಸ್ ಮಾಡಬೇಕಂತ. ಓಕೆ, ಥ್ಯಾಂಕ್ ಯು.